ಮುಗಿಸ್ಕೊಂಡು ಬರೋ ಅಷ್ಟಕ್ಕೆ ಫುಲ್ ಸೂಪರ್ ಚಳಿ. ಸೊ ನಾನು ವೀಗನ್ ಬಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಮಮ್ಮಿ ಜೊತೆ ಡೌನ್ ಟೌನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಕೆಲಸನೂ ಇತ್ತು, ಮೀನ್ ಟೈಮ್ ಮಮ್ಮಿನೂ ಇಲ್ಲಿದ್ದಾರೆ. ಸೊ ವಿಂಟರ್ ಟೈಮಲ್ಲಿ ಮಮ್ಮಿಗೆ ಡೌನ್ ಟೌನ್ ತೋರಿಸೋಣ ಅಂತ ಈಗ ಹೊರಡ್ತಾ ಇದ್ದೀರಿ. ಸೊ ಈಗ ಟ್ರೈನ್ ವೆಯ್ಟ್ ಮಾಡ್ತಾ ಇದ್ದೀರಿ. ಇನ್ನೊಂದು 5 minutes ಟ್ರೈನ್ ಅರೈವ್ ಆಗುತ್ತೆ. ಸೊ ಟ್ರೈನ್ ಬಂತು. ಬನ್ನಿ ಡೌನ್ ಟೌನಲ್ಲಿ ನಾನು ಮಮ್ಮಿ ಏನೆಲ್ಲ ಮಾಡ್ತೀರಿ ಅಂತ ನಿಮ್ಗೆ ಇವತ್ತು ಕವರ್ ಮಾಡ್ತೀನಿ. ಸೊ 1 day ವಿತ್ ಮಮ್ಮ ಇನ್ ಡೌನ್ ಟೌನ್. ಇಟ್ಸ್ ಸೂಪರ್ ಕೋಲ್ಡ್, ಸ್ನೋ ಕೂಡ ಆಗಿದೆ. ಸೊ ಸೂಪರ್ ಚಳಿ. ಸೊ ಈಗ ಬೇ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಿ. ನಮ್ಮ ತುಂಬ ಚಳಿ ಇದೆ. ಐ ಥಿಂಕ್ ಆಲ್ರೆಡಿ -20 ಅನಿಸುತ್ತೆ. 20 ಇಲ್ಲ, -15 ಇದೆ ಅನಿಸುತ್ತೆ. ಸೊ ಮಮ್ಮ, ಹೇಗಿದೆ ನಿಮಗೆ ಚಳಿ? ಇಟ್ಸ್ ಗುಡ್. ಸೊ ಅದಕ್ಕೆ ಈಗ ಅವ್ರನ್ನ ವಾಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ 2 kilometers. ಆ್ಯಕ್ಚುಲಿ ಇಲ್ಲಿ ಪಾತ್ವೇ ಇದೆ. ಸೊ ನೀವು ಒಳಗೆ ಹೋದರೆ ಚಳಿ ಏನು ಇರಲ್ಲ. ಬಟ್ ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೋರ್ ವಿಂಟರ್ ಡೌನ್ ಟೌನ್ ಫಾರ್ ಯು ಗೈಸ್. Creativity skills, the problem solving skills, the communication skills, the adaptability skills. So we're teaching our students very specifically. ಸೊ ನನ್ನ ಮೇನ್ ಪರ್ಪಸ್ ಟೊರೊಂಟೋಗೆ ಬಂದಿದ್ದು ಯೂನಿವರ್ಸಿಟಿ ಒಂದು ಈವೆಂಟ್ ಅಟೆಂಡ್ ಮಾಡಬೇಕಾಗಿತ್ತು. ಸೊ ಇದು ನನ್ನ ಕೆಲಸ, ಬಟ್ ಸೇಮ್ ಟೈಮ್ ಎಂಜಾಯ್ ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ ಈವೆಂಟ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನಂದರೆ, ಇಲ್ಲಿ ಎಲ್ಲ ಥರ ಕ್ವಿಸನ್ಸು ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಬಟ್ ಬೆಸ್ಟ್ ಪಾರ್ಟ್ ಏನಂದರೆ, ಈವೆಂಟ್ ಅಟೆಂಡ್ ಮಾಡೋಕ್ಕೆ ಮುಂಚೆ ದೇ ಸೆಂಡ್ ಇಂಡಿವಿಜುವಲ್ ಇನ್ವಿಟೇಷನ್ನು. ಅದರಲ್ಲಿ ನಿಮ್ಮ ಫುಡ್ ಪ್ರಿಫರೆನ್ಸ್ ಕೇಳ್ತಾರೆ, ಲೈಕ್ ವೀಗನ್, ವೆಜಿಟೇರಿಯನ್, ಆರ್ ಇಫ್ ಯು ಹ್ಯಾವ್ ಎನಿ ಅಲರ್ಜಿಕ್. ಇಲ್ಲಿ ತುಂಬ ಜನಕ್ಕೆ ಊಟದಿಂದ ಅಲರ್ಜಿ ಇರುತ್ತೆ, ಲೈಕ್ ನಟ್ಸ್ ಅಲರ್ಜಿ ಅಂತ. ಸೊ ಬೇಸ್ಡ್ ಆನ್ ದ್ಯಾಟ್ ಅವರು ದೇಲ್ ಅರೇಂಜ್ ಅ ಫುಡ್. ಅವರು ಎಸ್ಪೆಷಲಿ ಯಾರು ರಿಕ್ವೆಸ್ಟ್ ಮಾಡಿರ್ತಾರೋ, ಲೈಕ್ ಹೆಂಗೆ ಫ್ಲೈಟಲ್ಲಿ ಹಿಂಗೆ ಯಾವ ಥರ ಇರುತ್ತೋ ಆ ಥರ. ಸೊ ನಾನಿವತ್ತು ವೀಗನ್ ರಿಕ್ವೆಸ್ಟ್ ಮಾಡಿದ್ದೆ. ಸೊ ದಿಸ್ ಇಸ್ ಮೈ ವೀಗನ್ ಬೌಲ್. ಸೊ ಅಷ್ಟಿದ್ರೆ ಐ ಆಮ್ ಟ್ರೈಂಗ್ ಅ ವೀಗನ್ ಬೌಲ್. ನೋಡೋಕೆ ತುಂಬ ಯಮ್ಮಿ ಆಗಿದೆ. ಸೊ ಅದಕ್ಕೆ ತುಂಬ ದಿನ ಆಗಿದೆ ವೆಜಿಟೇಬಲ್ಸ್ ತಿಂದು. ಸೊ ಈಗ ನಮ್ಮ ನೆಕ್ಸ್ಟ್ ಸ್ಟಾಪ್ ಶಾಪಿಂಗ್. ಸೊ ಇವರು ಇನ್ನೇನು ವಾಪಸ್ ಹೊರಡ್ತಿದ್ದಾರೆ US-ಗೆ. ಸೊ ಈಗ ಇಲ್ಲಿ ಶಾಪಿಂಗ್ ಮಾಡಬೇಕಂತೆ ಅವ್ರ ಫ್ರೆಂಡ್ಸ್ಗೆ.
ಜಸ್ಟ್ ಅ ಲಿಟ್ಲ್ ಬಿಟ್ ಶಾಪಿಂಗ್, ಸಫೋರಾ, ಝಾರಾ, ಲುಲು ಲೆಮನ್ ಎಲ್ಲ ಕವರ್ ಮಾಡಿದ್ವಿ. ವಿಂಡೋ ಶಾಪಿಂಗ್ ಅಷ್ಟೇ ಅಂತ ಹೋಗಿದ್ದು, ಬಟ್ ಆಬ್ವಿಯಸ್ಲಿ ಸ್ವಲ್ಪ ಶಾಪಿಂಗ್ ಆಗಿದೆ. ನೈಸ್ ಕಲೆಕ್ಷನ್ ಇದ್ವು, ಟೋಟ್ಲಿ ವರ್ತ್ ಇಟ್. ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟಕ್ಕೆ ಫುಲ್ ಸ್ನೋ ಬರ್ತಿದೆ. ಬನ್ನಿ ನಿಮಗೆ ಸ್ನೋ ಹೇಗೆ ಬೀಳ್ತಿದೆ ಅಂತ ತೋರಿಸ್ತೀನಿ. ಸೊ ಈ ಸಲ ಕ್ಯಾನಡಾ ಫೀಫಾ ಹೋಸ್ಟ್ ಮಾಡ್ತಿದೆ. ಸೊ ಫೋಟೋ ಬೂತ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ವಿಂಟರ್ ಟೈಮಲ್ಲಿ ಗೌರ್ಮೆಂಟು ಜನರಿಗೆ ಫ್ರೀ ಸ್ಕೇಟಿಂಗ್ ರಿಂಗ್ಸ್ನ ಪ್ರೊವೈಡ್ ಮಾಡ್ತಾರೆ. ಹೌದು, ಇದು ಟೋಟಲಿ ಫ್ರೀ. ಮಕ್ಕಳು, ಫ್ಯಾಮಿಲೀಸ್ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಇಲ್ಲೆಲ್ಲ ಬಂದು ಸ್ಕೇಟಿಂಗ್ನ ಎಂಜಾಯ್ ಮಾಡ್ತಾರೆ. ಕೆಲವು ಪ್ಲೇಸಸಲ್ಲಿ ಸ್ಕೇಟಿಂಗ್ ಶೂಸ್ ರೆಂಟ್ ಕೂಡ ಸಿಗುತ್ತೆ, ಬಟ್ ಎಂಟ್ರಿ ಮೋಸ್ಟ್ಲಿ ಫ್ರೀ ಇರುತ್ತೆ. ಈವನ್ ಸ್ಕೇಟಿಂಗ್ ಶೂಸ್ ರೆಂಟ್ ಕೂಡ ತುಂಬ ಕಡಿಮೆ ಇರುತ್ತೆ, ಲೈಕ್ $10, $15 ಅಷ್ಟೇ. ಆನೆಸ್ಟ್ಲಿ ಇದು ಕ್ಯಾನಡಾ ಲೈಫ್ನಲ್ಲಿ ಒಂದು ಬೆಸ್ಟ್ ಪಾರ್ಟ್. ಗೌರ್ಮೆಂಟ್ ಫೆಸಿಲಿಟೀಸು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಲ್ಲಿ ಮಾತ್ರ. ಸಿಟಿಯಲ್ಲಿ ಈ ಥರ ಹೋಲ್ಸ್ ಇರುತ್ತೆ, ವೇರ್ ಚಳಿ ಆದರೆ ಮಗೆ. ಸೊ ಗೈಸ್, ಇದು ನಮ್ಮ ದಿನ. ದಿಸ್ ಇಸ್ ವಾಟ್ ಆರ್ ಡೇ ಲುಕ್ಸ್ ಲೈಕ್ ಇನ್ ಟೊರೊಂಟೊ. ಈಗ ಟ್ರೈನ್ ಸ್ಟೇಷನ್ಗೆ ಬಂದಿದ್ದೀರಿ. ಟ್ರೈನ್ ತೊಗೊಂಡು ಮನೆಗೆ ಬೇಗ ಹೋಗಬೇಕು, ಯಾಕಂದರೆ ಇವತ್ತು ಈವ್ನಿಂಗು ನಮ್ಮ ಫ್ರೆಂಡ್ಸ್ ಜೊತೆ ಡಿನ್ನರ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದು ಸ್ವಲ್ಪ ದೂರ ಇದೆ, ಸೊ ಅದಕ್ಕೆ ಮನೆಗೆ ಹೊರಡಬೇಕು. ಸೊ ವಿ ಜಸ್ಟ್ ಹ್ಯಾಡ್ ಅ ಫ್ಯಾಮಿಲಿ ಡಿನ್ನರ್ ಅಟ್ ಗ್ರೀಕ್ ರೆಸ್ಟೋರೆಂಟ್. ಫುಡ್ ತುಂಬ ಚೆನ್ನಾಗಿತ್ತು. ಸೊ ವಿತ್ ದ್ಯಾಟ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.